ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. BC ನಾಗರಾಜ್ ಟ್ರಾಫಿಕ್ ತಜ್ಞ. ಇವರೊಂದಿಗೆ CN23 ನ್ಯೂಸ್ ಚಾನಲ್ ಸಂವಾದ. ಟ್ರಾಫಿಕ್ ಸಮಸ್ಯೆ ಬಗ್ಗೆ ಸವಿವರವಾಗಿ ವಿವರಿಸುತ್ತಿರುವ BC ನಾಗರಾಜ್ ಇವರ ವಿವರಣೆ ನೀವೇ ನೋಡಿ. ಸರ್, ಇದು ತಮ್ಮ ಹೆಸರು? BC ನಾಗರಾಜ್. ಏನು ಮಾಡ್ತಿದ್ದೀರಿ ನೀವು? ಮೊದಲು ನಂದು ವುಡ್ವರ್ಕ್ಸ್ ಇತ್ತು, ಪ್ರೈವೇಟ್ ಕಂಪ್ನಿ ಜಾಬ್ ಮಾಡ್ತಾ ಇದ್ದೆ. ಈಗ ಅದು ಯಾವುದೂ ಇಲ್ಲ. ಈಗ ನಿಮ್ಮ ಮನೆ ಸರ್? ಮನೆ ಗೋಪಾಳ ರಂಗನಾಥ ಸ್ವಾಮಿ ಬಡಾವಣೆ, ಶಿವಮೊಗ್ಗ. ಸರ್, ಇದು ಟ್ರಾಫಿಕ್ ಬಗ್ಗೆ ಏನೋ ಒಂದಿಷ್ಟು ಏನೋ ಹೇಳಿದ್ರಿ, ಅದ್ರ ಬಗ್ಗೆ ನಿಮ್ಮ ಅವೇರ್ನೆಸ್ ಏನಂತ ಹೇಳಿ ಸರ್. ಟ್ರಾಫಿಕ್ ಬಗ್ಗೆ ಸಿಗ್ನಲ್ ಲೈಟ್ನಲ್ಲಿ ಇವತ್ತು ಲೈಟ್ ಬಿದ್ದಾಗ ಎಲ್ಲ ವ್ಯಕ್ತಿಗಳು ಗಾಡಿನ ಆನ್ ಮಾಡ್ಕೊಂಡೇ ಇರ್ತಾರೆ. ಅದು ಒಬ್ಬ ವ್ಯಕ್ತಿ ಆನ್ ಮಾಡ್ಕೊಂಡಿದ್ದಾಗ ಮಿನಿಮಮ್ 20 ml ಪೆಟ್ರೋಲ್ ಹೋಗುತ್ತೆ. ಅದು ವೇಸ್ಟ್ ಪೆಟ್ರೋಲ್. ಅದು ದೇಶಾದ್ಯಂತ ನಾವು ಕ್ಯಾಲ್ಕುಲೇಷನ್ ಹಾಕಿದಾಗ ಯಾವುದೋ ಒಂದು ಅಮೌಂಟ್ ಬರುತ್ತೆ. ಆ ಅಮೌಂಟ್ ಕ್ಯಾಲ್ಕುಲೇಷನ್ ಮಾಡಿ ಬರೋ ಅಮೌಂಟಿಂದ ನೀವು ಪ್ರತಿನಿತ್ಯ ಒಂದು ಹೈಟೆಕ್ ಆಸ್ಪತ್ರೆ, ಒಂದು ಡಿಸ್ಟ್ರಿಕ್ಟಲ್ಲಿ ಒಂದು ಆಸ್ಪತ್ರೆ ಮಾಡ್ಬೋದು. ಅಲ್ಲ, ಅದನ್ನಾಗಿ ತಡಿಯಕ್ಕೆ ಏನು ಮಾಡ್ಬೋದು ತಾವು ಹೇಳ್ತೀರಾ? ಇದನ್ನ ತಡಿಲಿಕ್ಕೆ ಸಿಗ್ನಲ್ ಲೈಟ್ನಲ್ಲಿ ಡಿಜಿಟಲ್ ಲೈಟ್ಸನ್ನು ಹಾಕಬೇಕದು. ಅಲ್ಲಿ ರೈಡಿಂಗ್ ಮಾಡ್ಕೊಂಡು ಬರುವಾಗ ಡಿಜಿಟಲ್ ಇದ್ರೆ ನಾನು ಆಫ್ ಮಾಡಬೇಕೋ ಬ್ಯಾಡ್ವೋ ಅನ್ನೋದು ಗೊತ್ತಾಗುತ್ತೆ. ಆ ಎಂಡ್ ನಂಬರ್ ಬಂದಾಗ 4-5 ನಂಬರ್ ಬಂದಾಗ ಅವನು ಆನ್ನಲ್ಲಿ ಇರ್ಬೋದು. ಅದೇ ಅವನು ಆ ನಂಬರ್ ನೋಡ್ದಲ್ಲೇ ಇದ್ದಾಗ ಎಲ್ಲ ಕಡೆ ಸಿಗ್ನಲ್ ಮುಂಚೆ 1-2-3 ಕಡೆ ಇತ್ತು ಶಿವಮೊಗ್ಗದಲ್ಲಿ. ಈಗಿಲ್ಲ ಅದು. ಅಲ್ಲ, ನೀವು ಬರೀ ಇದ್ರದ್ದು ಹೇಳ್ತೀರಾ? ಶಿವಮೊಗ್ಗ ನಮ್ಮ ರಾಜ್ಯಾದ್ಯಂತ ದೇಶಾದ್ಯಂತ ಹೇಳದ್ ನಾನಿದು. ಒಬ್ಬ ಮನುಷ್ಯನ ಆ ಥರ ವ್ಯವಸ್ಥೆ ಉಳಿದ್ರೆ ಇದೆಯಾ? ಆ ಥರ ವ್ಯವಸ್ಥೆ ಇದೆಯಾ? ಏನ್ ಹೇಳಿ, ನೀವ್ ಹೇಳ್ತಿರೋದು ಗಾಡಿ ಆಫ್ ಮಾಡ್ಬೇಕು ರೂಲ್ ಇಲ್ಲ. ಅಲ್ಲಲ್ಲ, ಹಂಗಲ್ಲ. ಈಗ ಅದನ್ನ ನೀವ್ ಹೇಳಿದ್ರಲ್ಲ, ಈಗ ಇದು ಹಾಕ್ಬೇಕು. ಅದನ್ನ ಈಗ ದೇಶಾದ್ಯಂತ ಇದೆಯಾ? ಅದು ವ್ಯವಸ್ಥೆ ಇದೆಯಾ? ಅದು ಡಿಜಿಟಲ್ ಅಲ್ಲ, ಮುಂಚೆ ಇತ್ತು ಶಿವಮೊಗ್ಗದಲ್ಲಿ 1-2-3 ಕಡೆ. ಈಗ ಅದು ಇಲ್ಲ. ಈಗ ಅದು ಮಾಡ್ಬೇಕು, ಡಿಜಿಟಲ್ ಸಿಗ್ನಲ್ ಮಾಡ್ಬೇಕು. ಮುಂಚೆ ಇದ್ದಿದ್ದೆ ಅದು, ಇವಾಗಿಲ್ಲ. ಕೆಲವು ಕಡೆ ಇರ್ಬೋದು. ಅದು ಸರಿಯಾಗಿ ಬಳಕೆ ಆದ್ರೆ ಏನೆಲ್ಲ ಮಾಡ್ಬೋದು. ಅಲ್ಲದೆ ಅಲ್ಲಿ ಒಬ್ಬ ಮನುಷ್ಯಂದು ಒಂದು 20 ml ಹೋಗುತ್ತೆ ಪೆಟ್ರೋಲ್. 20 ml. ಹೌದೌದು. ದೇಶಾದ್ಯಂತ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಯಾವುದೋ ಒಂದು ದೊಡ್ಡ ಅಮೌಂಟ್ ಕ್ಯಾಲ್ಕುಲೇಷನ್ ಆಗುತ್ತೆ. ಆದ್ರಿಂದ ಸಾರ್ವಜನಿಕರಿಗೆ ಬೇಕಾದಂಥದ್ದು ಆಸ್ಪತ್ರೆ ಆಗಲಿ, ಶಾಲೆ ಆಗಲಿ, ಮತ್ತೊಂದಾಗಲಿ ಏನಾದ್ರು ಒಂದು ಮಾಡ್ಬೋದು. ಇದನ್ನ ಸರ್ಕಾರ, ಜಿಲ್ಲಾ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ, ಜನರ ಅವೇರ್ನೆಸ್ ಬೇಕು, ಸಹಕಾರ ಬೇಕು. ಒಬ್ಬ ವ್ಯಕ್ತಿಯಿಂದ, ಒಬ್ಬ ರಾಜಕಾರಣಿಯಿಂದ ಆಗಲ್ಲ. ಇದು ಎಲ್ಲರದು ಒಂದು ಅವೇರ್ನೆಸ್ ಬೇಕು. ಮೋದಿ ಅವರು ಹೇಳಿದಾರಲ್ಲ, ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅಂತ, ಅದರಡಿಲಿ ಮಾಡಿದರೆ ಇದು ಸಾಧ್ಯ. ಈಗ ಎಲ್ಲರೂ ಸೇರಿ ಮಾಡ್ಬೇಕು. ಎಲ್ಲರೂ ಕೈ ಜೋಡಿಸ್ಬೇಕು. ಮಾಡಿದಾಗ ಒಂದು ಇದು ಬರುತ್ತೆ ಅವೇರ್ನೆಸ್ ಬರುತ್ತೆ. ಬಟ್ ಇದು ಟ್ರಾಫಿಕ್ ಬಗ್ಗೆ ಇನ್ನೇನು ಹೇಳ್ತೀರಾ? ಟ್ರಾಫಿಕ್ ಬಗ್ಗೆ ರಸ್ತೆಗಳನ್ನ ವೈಜ್ಞಾನಿಕವಾಗಿ ಮಾಡಬೇಕು. ಆಕ್ಸಿಡೆಂಟ್ ಕಡಿಮೆ ಆಗುತ್ತೆ. ಯಾವ ತರ ವೈಜ್ಞಾನಿಕ ಅಂದ್ರೆ ಅಳತೆ, ಅಗ್ರ, ಆಮೇಲೆ ಅದ್ರ ಕ್ವಾಲಿಟಿ, ಗುಂಡಿ, ಇದೆಲ್ಲ ಅದರ ಸಮಸ್ಯೆಗಳು ತುಂಬಾ ಇದೆ. ಓಕೆ ಸರ್, ಥ್ಯಾಂಕ್ ಯು. ತಮ್ಮ ಮಾಹಿತಿಗೋಸ್ಕರ ಧನ್ಯವಾದಗಳು. ಥ್ಯಾಂಕ್ ಯು. ಗುಡ್ ಲಕ್. ಸರ್, ಈಗ ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ ಏನು ಮಾಡ್ಬೋದು? ಟ್ರಾಫಿಕ್ ಅದೇ ಹೇಳಿದ್ನಲ್ಲ, ಈಗ ಸಿಗ್ನಲ್ ಲೈಟ್, ಡಿಜಿಟಲ್, ಆಮೇಲೆ ಡಿಜಿಟಲ್ ಮಾಡೋದ್ರಿಂದ ಜನ ಗಾಡಿ ಆಫ್ ಮಾಡಬೇಕು ಬ್ಯಾಡ್ವೋ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಒಬ್ಬ ಮನುಷ್ಯನ ಒಂದು 20 ml ಪೆಟ್ರೋಲ್ ಉಳಿಯುತ್ತೆ. ಅದಾಯ್ತು. ಈಗ ರಸ್ತೆಗಳನ್ನ ವೈಜ್ಞಾನಿಕವಾಗಿ ಮಾಡ್ಬೇಕಂದ್ರೆ ಗುಂಡಿಗೆ ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಪ್ರೊಫೆಷನೇಟ್ ಮೇಂಟೈನ್ ಮಾಡಬೇಕು. ಆಮೇಲೆ ಅಳತೆ, ಆಮೇಲೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಗಾಡಿ ತಿರ್ಗ್ಲಿಕ್ಕೆ ಮಾಡ್ಲಿಕ್ಕೆಲ್ಲ ಎಷ್ಟು ಅಡಿ ಅಗಲ ಬೇಕು, ಎಷ್ಟು ಕ್ವಾಲಿಟಿ ಬೇಕು. ನೀವ್ ಹೇಳ್ತಿರೋದು ಇಡೀ ನಮ್ಮ ದೇಶಾದ್ಯಂತ ಈ ರೀತಿ ಏನಾರಾದ್ರೆ ಎಷ್ಟು ಕೋಟಿ ಒಂದು ದಿನಕ್ಕೆ ಉಳಿಯುತ್ತೋ, ಒಂದು ವಾರ? ಅದು ಕೋಟಿ ಈ ರೀತಿ 20 ml ನೀವು ಲೆಕ್ಕ ಹಾಕಿದ್ರೆ ಎಷ್ಟೋ ಕೋಟಿ ಉಳಿಯುತ್ತೆ. ದೊಡ್ಡ ಅಮೌಂಟ್. ಯಾವುದೇ ಒಬ್ಬ ವ್ಯಕ್ತಿ ಕೋಟಿ ಕೊಡ್ಲಿಕ್ಕೆ ಆಗಲ್ಲ. ಕೋಟಿ ಮಾಡ್ಲಿಕ್ಕೆ ಸಹಕಾರ ಕೊಡ್ಬೋದು. ಈ ಕೋಟೆ ಮಾಡ್ಲಿಕ್ಕೆ ಯಾವ ತರ ಸಹಕಾರ ಕೊಡ್ಬೇಕು? ಅದಕ್ಕೆ ನಾನು ಹೇಳ್ತೀನಲ್ಲ, ಸಿಗ್ನಲ್ ಲೈಟ್ ನಲ್ಲಿ ನಾವು ಗಾಡಿನ ಆಫ್ ಮಾಡ್ಕೋಬೇಕು, ಡಿಜಿಟಲ್ ನೋಡ್ಬೇಕು. ಅದನ್ನ ಡಿಜಿಟಲ್ ಇದ್ರೆ ಒಳ್ಳೇದದು. ಈ ತರ ಅನುಕೂಲ ಆಗುತ್ತೆ ಎಲ್ರಿಗೂ. ನೀವು ಹೇಳ್ತಿರೋದು ಇಡೀ ವ್ಯವಸ್ಥೆನೇ ಇದಾಗಬೇಕು. ಹೌದೌದು, ಡಿಜಿಟಲ್ ಬರಬೇಕು. ಅದೇನು ದೊಡ್ಡ ಸಾಹಸದ ಕೆಲಸ ಅಲ್ಲ. ಅದನ್ನ ಒಬ್ಬ ಅಧಿಕಾರಿ, ಸಂಬಂಧಪಟ್ಟವ್ರು ಅದನ್ನ ಮಾಡಿದ್ರೆ ಅದು ಸಾಧ್ಯ, ಸಕ್ಸಸ್ ಆಗುತ್ತೆ. ಧನ್ಯವಾದಗಳು. CN23 ನ್ಯೂಸ್ ಚಾನಲ್ ಮಾತಾಡಿದ್ದಕ್ಕೆ ಧನ್ಯವಾದಗಳು.